ಹೇಡ್ಸ್ ಅಪ್ ಒಳಗಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಮ್ಯಾಕ್ಸಿಮಾ ಬ್ರ್ಯಾಂಡ್ನ ಒಂದು 2 ಸ್ಮಾರ್ಟ್ ವಾಚ್ ಇರುವಂಥದ್ದು. ಹೌದು, ಮ್ಯಾಕ್ಸಿಮಾ ಕಡೆಯಿಂದ ಮ್ಯಾಕ್ಸ್ ಪ್ರೋ ನೋವಾ ಮತ್ತು ಮ್ಯಾಕ್ಸ್ ಪ್ರೋ ಸ್ಪೈರ್ ಎನ್ನುವಂಥ 2 ಸ್ಮಾರ್ಟ್ ವಾಚನ್ನು ಇವತ್ತು ಲಾಂಚ್ ಮಾಡಿರುವಂಥದ್ದು. ಸೊ ನೀವೇನಾದರೂ ಒಂದು ₹1,500 ಬಜೆಟ್ನಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ, ಬಿಲ್ಡ್ ಕ್ವಾಲಿಟಿ ಇರತಕ್ಕಂಥ, ಚೆನ್ನಾಗಿ ಕಾಣ್ತಕ್ಕಂಥ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ 2 ವಾಚ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಏನು ಕಾಸ್ಟ್ ಆಗುತ್ತೆ, ಇದನ್ನ ಪರ್ಚೇಸ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ರೌಂಡ್ ಶೇಪ್ ಇರತಕ್ಕಂಥ ಮ್ಯಾಕ್ಸ್ ಪ್ರೋ ನೋವಾ ವಾಚ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಮ್ಯಾಕ್ಸ್ ಪ್ರೋ ಸ್ಪೈರ್ ವಾಚ್ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಮ್ಯಾಕ್ಸಿಮಾ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ ವಾಚ್ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಹೌದು, ಇಲ್ಲಿ 1.39 ಇಂಚಸ್ನ ಒಂದು ಅಲ್ಟ್ರಾ ಎಚ್ ಡಿಸ್ಪ್ಲೇ ಕೊಟ್ಟಿದ್ದೀವಿ ಅಂತ ಹೈಲೈಟ್ ಮಾಡಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಮ್ಯಾಕ್ಸ್ ಪ್ರೋ ನೋವಾ ಅಂತ ಒಂದು ಮಾಡೆಲ್ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರುವಂಥದ್ದು, ಮಲ್ಟಿ ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ, ಇನ್ಬಿಲ್ಟ್ ಗೇಮ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಪ್ರೀಮಿಯಂ ಮೆಟಲ್ ಕೇಸನ್ನು ಇದ್ರ ಜೊತೆ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಫೀಚರ್ಸ್ನ ಇಲ್ಲಿ ಕ್ಲಿಯರ್ ಆಗಿ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ವಾಚ್ನಲ್ಲಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ 1.39 ಇಂಚಸ್ನ ಒಂದು HD ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರುವಂಥದ್ದು, ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ, ಆಕ್ಸಿಜನ್ ಲೆವೆಲ್ನ ಇದು ಮಾನಿಟರ್ ಮಾಡುತ್ತೆ, ವೆದರ್ ಅಪ್ಡೇಟ್ಸ್ನ ಕೊಡುತ್ತೆ, ಸೆಡೆಂಟರಿ ರಿಮೈಂಡರ್ನ ಇದು ಮಾಡುತ್ತೆ, ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಸ್ನ ಕೊಡುತ್ತೆ, ಸ್ಟೆಪ್ಸ್ನ ಇದು ಮಾನಿಟರ್ ಮಾಡುತ್ತೆ, ಕ್ಯಾಲೋರೀಸ್ನ ಇದು ಮಾನಿಟರ್ ಮಾಡುತ್ತೆ, ಮ್ಯಾಕ್ಸಿಮಾ ಸ್ಮಾರ್ಟ್ ಫಿಟ್ ಆ್ಯಪ್ ಜೊತೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡಲ್ಲಿ ಕೊಟ್ಟಿದ್ದಾರೆ, ಪ್ರೀಮಿಯಂ ಮೆಟಲ್ ಕೇಸ್ನ ಜೊತೆ ಕೊಟ್ಟಿರುವಂಥದ್ದು. ಇನ್ನು ನೋಡ್ತಾ ಇದ್ದೀರಾ, ಈ ಒಂದು ವಾಚ್ ನಮ್ಮ ಒಂದು ಐಫೋನ್ಗೆ ಮತ್ತು ಆಂಡ್ರಾಯ್ಡ್ ಫೋನ್ಗೆ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. 1 ವರ್ಷಗಳ ಕಾಲ ವಾರಂಟಿ ಇರೋದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಆಮೇಲೆ ಮೇಡ್ ಇನ್ ಇಂಡಿಯಾ ವಾಚ್ ಇದಾಗಿದೆ. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ದೀರಾ, ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ವಾಚ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ ಕಮ್ ವಾರಂಟಿ ರೇಷನ್ ಕಾರ್ಡ್ನ ಇಲ್ಲಿ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದರೆ ಕಂಪ್ಲೀಟ್ ಆಗಿ ಒಂದು ಮೆಟಲ್ ಬಾಡಿನ ಒಂದು ವಾಚ್ ಹೊಂದಿರುವಂಥದ್ದು. ಇವನ್ ಸ್ಟ್ರಿಪ್ಸ್ ಸಹಿತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ವಾಚ್ ನಮ್ಮ ಕೈಗೆ ಕಟ್ಕೊಂಡಾಗ ಒಂಥರ ಪ್ರೀಮಿಯಂ ವಾಚ್ ಅನ್ನೋ ಫೀಲ್ ಖಂಡಿತವಾಗ್ಲೂ ನಮಗೆ ಬರುತ್ತೆ. ಇಲ್ಲಿ ವಾಚ್ನ ಆನ್ ಮಾಡೋಕ್ಕೆ ಜಸ್ಟ್ ನಾವು ಪವರ್ ಬಟನ್ನ ಒಂದು 2 ಸೆಕೆಂಡ್ ಪ್ರೆಸ್ ಮಾಡಿಕೊಂಡ್ವಿ ಅಂತಂದರೆ ವಾಚ್ ಆನ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ 1.39 ಇಂಚಸ್ನ ಒಂದು ಅಲ್ಟ್ರಾ HD ಡಿಸ್ಪ್ಲೇ ಕೊಟ್ಟಿರುವಂಥದ್ದು. ಈ ವಾಚ್ನ ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಫೋನಲ್ಲಿ ಮ್ಯಾಕ್ಸಿಮಾ ಸ್ಮಾರ್ಟ್ ಫಿಟ್ ಆ್ಯಪ್ನ ನಾವು ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸರಿ ವಾಚ್ ಕನೆಕ್ಟ್ ಆಯಿತು ಅಂತಂದರೆ ನಿಮಗೆ ಇಲ್ಲಿ 150ಕ್ಕೂ ಹೆಚ್ಚು ಒಂದು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಾಮಾಗಿ ನೀವು ಸೆಟ್ ಮಾಡ್ಕೊಳ್ಬೋದು. ಇನ್ನು ಈ ವಾಚ್ನ ವಿಶೇಷತೆ ಬಗ್ಗೆ ಮಾತಾಡೋದಾದರೆ ಇದೊಂದು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರತಕ್ಕಂಥ ಸ್ಮಾರ್ಟ್ ವಾಚ್ ಇದಾಗಿರುವಂಥದ್ದು. ಹೌದು, ಲೇಟೆಸ್ಟ್ ಆದ ಒಂದು ರಿಯಲ್ ಟೆಕ್ ಅಡ್ವಾನ್ಸ್ಡ್ ಚಿಪ್ಸೆಟ್ನಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಯಾವುದೇ ರೀತಿ ಒಂದು ಕನೆಕ್ಟಿವಿಟಿ ಇಶ್ಯೂ ಇಲ್ಲಿ ಬರಲ್ಲ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿದರೆ ಇದರಲ್ಲಿ ಒಂದು ಬೆಸ್ಟ್ ಸೆನ್ಸರ್ಸನ್ನು ಕೊಟ್ಟಿರುವಂಥದ್ದು. ನಮ್ಮೊಂದು ಹಾರ್ಟ್ ರೇಟ್ನ ಇದು ಅಕ್ಯುರೇಟಾಗಿ ಮಾನಿಟರ್ ಮಾಡುತ್ತೆ, ಆಕ್ಸಿಜನ್ ಲೆವೆಲ್ನ ಇದು ಮಾನಿಟರ್ ಮಾಡುತ್ತೆ, ಆಮೇಲೆ ಸೆಡೆಂಟರಿ ರಿಮೈಂಡರ್ನ ಇದು ಮಾಡುತ್ತೆ ಅಂತ ಹೇಳ್ಬೋದು, ಕ್ಯಾಲರೀಸ್ನ ಇದು ಫೈಂಡ್ ಔಟ್ ಮಾಡುತ್ತೆ, ಸ್ಟೆಪ್ಸ್ನ ಇದು ಕೌಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಹೀಗೆ ಹಲವಾರು ಒಂದು ಮಲ್ಟಿಪಲ್ ಮೋಡ್ಸನ್ನು ಇದರಲ್ಲಿ ಕೊಟ್ಟಿರೋದೊಂದು ವಿಶೇಷ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಮೊಬೈಲ್ ಫೋನ್ ಇರತಕ್ಕಂಥ ಮ್ಯೂಸಿಕ್ನ ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಒಂದು ಕ್ಯಾಮ್ರಾವನ್ನು ಕಂಟ್ರೋಲ್ ಮಾಡುತ್ತೆ. ಹೀಗೆ ಹಲವಾರು ಆಪ್ಷನ್ಸ್ನ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ವಿಶೇಷವಾಗಿ IP67 ವಾಟರ್ ರೆಸಿಸ್ಟ್ ಇರೋದ್ರಿಂದ ಇನ್ ಕೇಸ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅಂತಂದರೆ, ಅಥವಾ ವಾಕಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ, ವರ್ಕೌಟ್ಸ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದರೂ ಸಹಿತ ಯಾವುದೇ ರೀತಿ ಒಂದು ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಒಂದ್ಸರಿ ನೀವು ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು ಒಂದು 5 to 6 ಡೇಸ್ವರೆಗೂ ಆರಾಮಾಗಿದ್ದು ಚಾರ್ಜ್ ಬರುತ್ತೆ. ಇನ್ ಕೇಸ್ ನೀವು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಅಂತಂದರೆ ಡಿಪೆಂಡಿಂಗ್ ಅಪಾನ್ ಯುವರ್ ಯೂಸೇಜ್ ಅಂತ ಹೇಳ್ಬೋದು. ಇನ್ನು ಮೇನ್ ಆಗಿದ್ರೆ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು ₹1,400 ಬಜೆಟ್ನಲ್ಲಿ ಇದು ಸಿಗ್ತಾ ಇರುವಂಥದ್ದು. ಸೊ ಇನ್ ಕೇಸ್ ನೀವೇನಾದರೂ ಈ ಬಜೆಟಲ್ಲಿ ಒಂದು ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಇದನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಈಗ ಮ್ಯಾಕ್ಸಿಮಾ ಸ್ಪೈರ್ ವಾಚ್ ಬಗ್ಗೆ ಮಾತಾಡೋದಾದರೆ ನೀವೇನಾದರೂ ಒಂದು ₹1,200 ಬಜೆಟ್ನಲ್ಲಿ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಅದು ವಿಶೇಷವಾಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ನೋಡ್ತಾ ಇದ್ದೀರಾ, ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿರುವಂಥದ್ದು. ವಾಚ್ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಕೆಳಗಡೆ ಭಾಗದಲ್ಲಿ ಮ್ಯಾಕ್ಸ್ ಪ್ರೋ ಸ್ಪೈರ್ ಅಂತ ಮಾಡೆಲ್ ನೇಮ್ನ ಕೊಟ್ಟರೆ, ಮತ್ತೊಂದು ಭಾಗದಲ್ಲಿ ಮೇನ್ ಫೀಚರ್ನ ಹೈಲೈಟ್ ಮಾಡಿದ್ದಾರೆ. ಹೌದು, ಇಲ್ಲಿ ನಮಗೆ 1.96 ಅಲ್ಟ್ರಾ HD ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು, ರೋಟೇಟಿಂಗ್ ಕ್ರೌನ್ ಇಲ್ಲಿ ಕೊಟ್ಟಿದ್ದಾರೆ, ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇಲ್ಲಿ ಇರುವಂಥದ್ದು. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀರಾ, ಈ ವಾಚ್ನಲ್ಲಿ ಗೂಗಲ್ ಮತ್ತು ಸಿರಿ AI ವಾಯ್ಸ್ ಅಸಿಸ್ಟೆಂಟ್ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಮೇನ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ನೀವೇನು ಮ್ಯಾಕ್ಸ್ ಪ್ರೋ ನೋವಾದಲ್ಲಿ ಏನು ಫೀಚರ್ಸ್ ನೋಡಿದ್ರಲ್ಲ ಆಲ್ಮೋಸ್ಟ್ ಸೇಮ್ ಫೀಚರ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇದ್ದರೆ 1.96 ಇಂಚಸ್ನ ಒಂದು ಅಲ್ಟ್ರಾ ಎಚ್ ಡಿಸ್ಪ್ಲೇ ಇಲ್ಲಿ ಸಿಗ್ತಾ ಇದೆ. ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ, ಆಕ್ಸಿಜನ್ ಲೆವೆಲ್ನ ಇದು ಮಾನಿಟರ್ ಮಾಡುತ್ತೆ, 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ, ವೆದರ್ ಅಪ್ಡೇಟ್ಸ್ ಕೊಡುತ್ತೆ, ಸ್ಲೀಪ್ನ ಇದು ಮಾನಿಟರ್ ಮಾಡುತ್ತೆ, 100ಕ್ಕೂ ಹೆಚ್ಚು ವಾಚ್ ಫೇಸಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸ್ಮಾರ್ಟ್ ನೋಟಿಫಿಕೇಷನ್ಸ್ ಆಪ್ಷನ್ ಕೊಟ್ಟಿದ್ದಾರೆ, ರೊಟೇಟಿಂಗ್ ಕ್ರೌನ್ ಆಪ್ಷನ್ ಕೊಟ್ಟಿದ್ದಾರೆ, ಹಿಂದಿ UI ಸಪೋರ್ಟ್ನಿಂದ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ IP67 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು, ನಿಮ್ಮ ಆಂಡ್ರಾಯ್ಡ್ ಮತ್ತು iOS ಫೋನ್ಗೆ ಅಂದರೆ ಐಫೋನ್ಗೆ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ 1 ವರ್ಷಗಳ ಕಾಲ ವಾರಂಟಿ ಇರೋದು ಒಂದು ವಿಶೇಷ ಇದರಲ್ಲಿ, ಜೊತೆಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದಾಗಿರುವಂಥದ್ದು. ಓಕೆ, ಈಗ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ವಾರಂಟಿ ಕಮ್ ಯೂಸರ್ ಮ್ಯಾನುವಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಪಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದರೆ ಸ್ಮಾರ್ಟ್ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ. ಇವನ್ ಮೆಟಲ್ ಬಾಡಿನ ಒಂದು ವಾಚ್ ಹೊಂದಿರೋದ್ರಿಂದ ಈ ಪ್ರೈಸ್ ರೇಂಜಲ್ಲಿ ಮೆಟಲ್ ಬಾಡಿ ಕೊಡ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ನನಗನ್ಸುತ್ತೆ. ಓವರಾಲ್ ಆಗಿ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಇದು. ಸೊ ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ 1.29 ಇಂಚಸ್ನ ಒಂದು ಅಲ್ಟ್ರಾ ಎಚ್ ಡಿಸ್ಪ್ಲೇ ಕೊಟ್ಟಿರೋದು ವಿಶೇಷ ಅಂತ ಹೇಳ್ಬೋದು. ತುಂಬ ನೀಟಾಗಿ ತುಂಬ ದೊಡ್ಡದಾದ ಡಿಸ್ಪ್ಲೇನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕ್ರೌನ್ ಆಪ್ಷನ್ ಕೊಟ್ಟಿರೋದು ಒಂದು ಬೆಸ್ಟ್ ಥಿಂಗ್ ಅಂತ ನನಗನ್ಸುತ್ತೆ. ಕ್ರೌನ್ ನೋಡ್ತಾ ಇರೋ ಸೈಡ್ ಒಂದು ಪವರ್ ಬಟನ್ ಇದೆಯಲ್ಲ, ಜಸ್ಟ್ ನೀವು ರೊಟೇಟ್ ಮಾಡಿದೆ ಅಂದರೆ ಸಾಕು ಆಟೋಮೆಟಿಕ್ ಆಗಿ ವಾಚ್ ಫೇಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದರೊಂದು ವಿಶೇಷ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಸಹಿತ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಲೇಟೆಸ್ಟ್ ರಿಯಲ್ ಟೆಕ್ ಚಿಪ್ಸೆಟನ್ನು ಕೊಟ್ಟಿರೋದ್ರಿಂದ ನಿಮಗೆ ಯಾವುದೇ ರೀತಿ ಒಂದು ಕನೆಕ್ಟಿವಿಟಿ ಇಶ್ಯೂ ಇದರಲ್ಲಿ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಮೇನ್ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಈ ವಾಚ್ನಲ್ಲಿ ನಾವು ಹಾರ್ಟ್ ರೇಟ್ನ ಮಾನಿಟರ್ ಮಾಡ್ಬೋದು, ಆಕ್ಸಿಜನ್ ಲೆವೆಲ್ನ ಫೈಂಡ್ ಔಟ್ ಮಾಡ್ಬೋದು, ನಮ್ಮ ಸ್ಲೀಪ್ನ ಇದು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಹೀಗೆ ಹಲವಾರು ಆಪ್ಷನ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ವಿತ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ನಿಮಗೆ ಒಂದು 2 ರಿಂದ 3 ದಿವಸ ಆರಾಮಾಗಿ ಇದು ಬರುತ್ತೆ ಅಂತಲೇ ಹೇಳ್ಬೋದು. ಕಾಸ್ಟ್ ನಿಮ್ಗೆ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಂದು 1700 ರೂಪಾಯಿ ಬಜೆಟ್ನಲ್ಲಿ ಇದು ಸಿಗ್ತಾ ಇದೆ. ಸೊ ಎರಡೂ ಸ್ಮಾರ್ಟ್ ವಾಚ್ನ ಒಂದು ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈ ಬಜೆಟಲ್ಲಿ ನೀವೇನಾದರೂ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಮ್ಯಾಕ್ಸಿಮಾ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಇನ್ ಕೇಸ್ ಇಷ್ಟ ಆಗಿತ್ತು ಅಂತಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡಿ ಒಂದು ವಾಚ್ನ ಎಂಜಾಯ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.